ಇನ್ನು ಕೋವಿಡ್ ಟೈಮು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ನರಕ ತಂದು ಬಿಟ್ಟಿತ್ತು. ಹಂಗೋ ಹಿಂಗೋ ಪಾರಾಗಿ ಬಂದ್ವಿ. ಆದರೆ ಈಗ ಮತ್ತೆ ಈ ಕರೋನಾ ಆರ್ಭಟ ಶುರುವಾಗ್ತಾ ಇದೆಯಾ ಹೀಗನ್ನೋ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಕಾರಣ ಈಗ ಹೆಚ್ಚಾಗುತ್ತಿರುವ ಪಾಸಿಟಿವ್ ಸಂಖ್ಯೆಗಳು. ರಾಜ್ಯದಲ್ಲಿ ಮತ್ತೆ ಕರೋನಾ ಆರ್ಭಟ ಏನಾದರೂ ಶುರುವಾಯ್ತಾ ಅಂತ ಬೆಂಗಳೂರಿನಲ್ಲಿ ದಿನೇ ದಿನೇ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ತನಕ ರಾಜ್ಯದಲ್ಲಿ 35 ಕೋವಿಡ್ ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. ಆದರೆ ಈ 35 ಪ್ರಕರಣಗಳಲ್ಲಿ ಗಮನಿಸಿ ಬೆಂಗಳೂರಿನಲ್ಲೇ 32 ಕೇಸ್ಗಳು ಪತ್ತೆಯಾಗಿದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಇವತ್ತು 2 ಅಂಕಿಯಲ್ಲಿ ಇದ್ದು ನಾಳೆ 3 ಅಂಕಿ ತಲುಪುತ್ತೆ, 3 ಅಂಕಿ ತಲುಪಿದ್ದು 5 ಅಂಕಿ ತಲುಪಿಡುತ್ತಾ ಹೀಗನ್ನೋ ಭಯ. ಯಾಕೆಂತಂದ್ರೆ ಅದರ ಹಿಸ್ಟ್ರಿ, ಕರೋನಾ ಹಿಸ್ಟ್ರಿನೇ ಹಂಗಿದೆ. ಆದರೆ ಇದಕ್ಕೇನು ವರಿ ಮಾಡ್ಕೊಳ್ಬೇಡಿ, ಇದು ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಕೆಲವೊಂದ್ಸಲ ಕೆಮ್ಮು, ಚಳಿ, ಜ್ವರ ಎಲ್ಲ ಬರುತ್ತೆ. ಹಂಗಂತ ಇದು ಕೋವಿಡ್ ಅಂತೇಳಿ ಹೆದರ್ಕೋಬೇಡಿ. ಈಗೆಲ್ಲ ಕೋವಿಡ್ ಲಸಿಕೆಗಳು ಬಂದಿದೆ ಈಗಾಗಲೇ. ನಮ್ಮದರಲ್ಲಿ ಬೂಸ್ಟರ್ ಡೋಸ್ ಎಲ್ಲ ಬಂದಿದೆ. ಸೊ ಹಾಗಾಗಿ ಅದರ ಭಯ ಈಗ ಬೇಕಾಗಿಲ್ಲ. ಯಾಕಂದರೆ ಹೋಗ್ತಾ ಹೋಗ್ತಾ ಅದರ ಪವರ್ ಕಮ್ಮಿ ಆಗುತ್ತೆ, ಕ್ಷೀಣಿಸ್ತದೆ. ಹಾಗಾಗಿ ಇಲ್ಲಿ ತನಕ ಬೇರೆ ಯಾವುದೇ ಸಾವು ನೋವಿನ ವರದಿ ಕೂಡ ಆಗಿಲ್ಲ. ಬಂದಿರೋದು ಕೇವಲ ಪಾಸಿಟಿವ್ ಸಂಖ್ಯೆಗಳಷ್ಟೇ. ಹಾಗಾಗಿ ಯಾವುದೇ ಆತಂಕ ಬೇಡ ಅಂತ ಹೇಳ್ತಾ ಇದೆ ಆರೋಗ್ಯ ಇಲಾಖೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಅಷ್ಟು ನಮಗೇನು ಅಫಿಷಿಯಲಿ ರಿಪೋರ್ಟಿಂಗ್ ಆಗಿದೆ ಅಂತ ಇನ್ನೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಮಾಹಿತಿ ಇರೋದು ಸಿಂಗಾಪುರು, ಹಾಂಗ್ಕಾಂಗು ಅಲ್ಲಿ ಎಲ್ಲ ಮತ್ತು ನೋವಲ್ ಬೇರೆ ಥರ, ಅಂದರೆ ಅದು ಮ್ಯೂಟೇಷನ್ಸ್ ಅಂತ ಆಗ್ತಾ ಇರುತ್ತೆ ವೈರಸ್ಸಲ್ಲಿ. ಫಾರ್ ಎಕ್ಸಾಂಪಲ್ ಇನ್ಫ್ಲುಯೆನ್ಸ್ ಆಗುತ್ತೆ. ಕೋವಿಡಲ್ಲೂ ಅದು ಮಾರ್ಫಾಲಜಿ ಅಂದರೆ ಅದರದ್ದು ಲಕ್ಷಣಗಳನ್ನು ಅದು ಚೇಂಜ್ ಮಾಡಿಕೊಡುತ್ತೆ. ಆದ್ದರಿಂದ ಹೊಸ ತಳಿಗಳು ಬರ್ಬೋದು. ಬಟ್ ಎಲ್ಲ ವೈರಲ್ ಇನ್ಫೆಕ್ಷನ್ ಥರ ಅದರಲ್ಲೂ ಅಷ್ಟೇ ಸಣ್ಣದಾಗಿ ಶೀತ, ಕೆಮ್ಮು, ನೆಗಡಿ, ಮೈಲ್ಡ್ ಡ್ರೈ ಕಾಫ್, ಮೈಕೈ ನೋವು, ಜ್ವರ ಇದೇ ಥರ ಲಕ್ಷಣಗಳಿರುತ್ತೆ. ಅದರಲ್ಲಿ ಹೆಚ್ಚಿಗೆ ಲಕ್ಷಣಗಳೇನು ಕಂಡು ಬಂದಿಲ್ಲ. ಈ ಒಂದು ನಾವು ವ್ಯಾಕ್ಸಿನೇಷನ್ ತೊಗೊಂಡಿದ್ರು ಎಷ್ಟೊಂದು ಸಲ ಫುಲ್ಲು ಅದರದ್ದು ಹೊಸ ಥರ ಬಂದರೆ ಎಷ್ಟೋ ಸಲ ಸ್ವಲ್ಪ ಪ್ರೊಟೆಕ್ಷನ್ ಇರ್ಬೋದು, ತುಂಬ ಪ್ರೊಟೆಕ್ಷನ್ ಇರುತ್ತೆ ಅಂತಲೂ ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಡೇ ಬೈ ಡೇ ಈ ಕೊರೋನಾ ಸೋಂಕಿನ ಪಾಸಿಟಿವ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. 35ರಲ್ಲಿ 32 ಬೆಂಗಳೂರಿನಲ್ಲೇ ಅಂತಂದ್ರೆ ಒಂದು ರೀತಿಯಾಗಿ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಏನು ಹೇಳುತ್ತೆ ಆರೋಗ್ಯ ಇಲಾಖೆ? 20ರಲ್ಲಿ ಇಡೀ ಪ್ರಪಂಚನ ಒಂದು ರೀತಿಯಲ್ಲಿ ಈ ಒಂದು ಕೋವಿಡ್ ನಲುಗಿಸಿತ್ತು. ಅದಾದ ನಂತರ ಕೆಲವೊಂದಿಷ್ಟು ವ್ಯಾಕ್ಸಿನ್ಗಳು ಬಂತು, ಎಲ್ಲರೂ ಕೂಡ ವ್ಯಾಕ್ಸಿನ್ಗಳನ್ನ ಪಡೆದುಕೊಂಡಿದ್ದಾರೆ. ಆದರೆ ಇದೀಗ ಮತ್ತೆ ಈ ಒಂದು ಕೋವಿಡ್ನ ಆರ್ಭಟ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಕಳೆದ 1 ವಾರದಲ್ಲಿ ಏಕಾಏಕಿ ಈ ಒಂದು ಕೋವಿಡ್ ಪ್ರಕರಣ ಏರಿಕೆ ಆಗ್ತಾ ಇರುವಂಥದ್ದು. ಅಂದರೆ ಇಡೀ ರಾಜ್ಯದಲ್ಲಿ ಸರಿಸುಮಾರು 35 ಸಕ್ರಿಯ ಪ್ರಕರಣಗಳಿದೆ. ಆದರೆ ಅದರಲ್ಲಿ 32 ಸಕ್ರಿಯ ಪ್ರಕರಣಗಳು ನಮ್ಮ ಬೆಂಗಳೂರಿನಲ್ಲಿದೆ. ಹಾಗೆ ಅದರಲ್ಲಿ 9 ತಿಂಗಳ ಮಗುವಿಗೂ ಕೂಡ ಈ ಒಂದು ಕೋವಿಡ್ ಕಾಣಿಸ್ಕೊಂಡಿರುವಂಥದ್ದು. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತಹ ಮಗುವಿಗೆ ಟೆಸ್ಟ್ ಮಾಡಿದಾಗ ಅದು ಕೂಡ ಕೋವಿಡ್ ಪಾಸಿಟಿವ್ ಬಂದಿರುವಂಥದ್ದು. ಆದರೆ ಯಾವುದೇ ರೀತಿ ಭಯ ಪಡುವಂತಹ ಆತಂಕ ಇಲ್ಲ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಆರೋಗ್ಯ ಇಲಾಖೆ ತಿಳಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಕಾಣಿಸ್ಕೊಂಡಿರುವಂಥದ್ದು ಎಲ್ಲದರಲ್ಲೂ ಕೂಡ ಕಾಮನ್ ಆಗಿ ನೆಗಡಿ, ಕೆಮ್ಮು, ಜ್ವರ ಕಾಣಿಸ್ಕೊಳ್ತಾ ಇದೆ. ಹಾಗೆ ಏನು ILR ಆಗಿರ್ಬೋದು, ಸಾರಿ ಕೇಸಸ್ ಏನಾಗಿದೆ ಅವರಿಗೆ ಸ್ವಲ್ಪ ಈ ಒಂದು ಕೋವಿಡ್ ಕೇಸಸ್ಗಳು ಕಾಣಿಸ್ಕೊಳ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ವ್ಯಾಕ್ಸಿನೇಷನ್ ತಗೊಂಡಿದ್ರು ಕೂಡ ಈ ಒಂದು ಕೋವಿಡ್ ಹರಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ಈ ವಯಸ್ಸಾದವರಾಗಿರ್ಬೋದು, ಹಾಗೆ ಮಕ್ಕಳು ಅಂದರೆ 12 ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಅವ್ರು ಯಾರಿಗೂ ಕೂಡ ವ್ಯಾಕ್ಸಿನ್ ಆಗಿಲ್ಲ. ಸೊ ಹೀಗಾಗಿ ಅವರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಹಾಗೆ ಪ್ರಮುಖವಾಗಿ 60 ವರ್ಷ ಮೇಲ್ಪಟ್ಟವರು ಕೂಡ ಕೋವಿಡ್ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ವೈದ್ಯರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಆದರೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ಆಲ್ರೆಡಿ ಡೆಂಗ್ಯೂ ಕೇಸಸ್ಸು ಹಾಗೆ ಮಲೇರಿಯಾ ಕೇಸಸ್ಸು ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಲ್ಲೂ ಕೂಡ 500ಕ್ಕೂ ಹೆಚ್ಚು ಡೆಂಗ್ಯೂ ಕೇಸಸ್ಗಳು ಮಳೆಗಾಲ ಶುರು ಆದ ತಕ್ಷಣ ಪೂರ್ವ ಮುಂಗಾರು ಏನು ಶುರು ಆಯಿತು ಆವಾಗಲಿಂದಲೂ ಕೂಡ ಡೆಂಗ್ಯೂ ಕೇಸಸ್ಗಳು ಕೂಡ ಜಾಸ್ತಿ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಇವಾಗ ಕೋವಿಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಜನರಲ್ಲಿ ಆತಂಕವೂ ಕೂಡ ಆಗ್ತಾ ಇದೆ. ಆದರೆ ಯಾವುದೇ ರೀತಿ ಭಯ ಪಡುವಂತಹ ಆತಂಕ ಇಲ್ಲ. ಏನು ಮಾಸ್ಕ್ ಹಾಕೊಂಡಾಗಿರ್ಬೋದು ಅಥವಾ ಸ್ಯಾನಿಟೈಸರ್ಗಳನ್ನ ಬಳಸಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.